Hello students, this is Seema Kouser working as an assistant professor, Department of Economics. Today I am going to highlight the taxable capacity and its what are the factors determining the taxable capacity. So taxable capacity is one of the most controversial and confused conceptions of public revenue because Dalton calls it a common phrase but a dim and confused conception to Shiraz. On the other hand, it is always a wise and useful for the government to know even roughly the limit that country can contribute by way of taxation, both ordinary and extraordinary circumstances. Generally speaking, taxable capacity refers to the maximum capacity of a particular community to pay taxes. Taxation Enquiry Commission of India 1953-54 defined it as follows. Taxable capacity of different section of a community may be said to refer to the degree of taxation, broadly speaking, beyond which productive effort and efficiency as a whole begin to suffer. To Joseph Stam, taxable capacity is the total production minus the amount required to maintain the population at the subsistence level. Finally, Finlay Shiraz defines it in terms of the limit of squeezability. Thus, it is the total surplus of production over the minimum consumption required to produce that level of production without change in the standard of living. All these definitions point to one fact: it is difficult to measure taxable capacity. So in the beginning only, I said that taxable capacity is a most controversial and confused conceptions of public revenue. But we have to accept what is taxable capacity of a country means. It is a maximum capacity of a particular community to pay taxes. ಇಲ್ಲಿ ಕರಭಾರ ಸಾಮರ್ಥ್ಯ, ತೆರಿಗೆ ಸಂದಾಯ ಶಕ್ತಿ ಅಂದರೆ ಏನು? ತೆರಿಗೆದಾರರು ಸಹಿಸಬಹುದಾದಂತಹ ಗರಿಷ್ಠ ತೆರಿಗೆ ಹೊರಗೆ ತೆರಿಗೆ ಸಂದಾಯ ಶಕ್ತಿ ಅಥವಾ ಕರಭಾರ ಸಾಮರ್ಥ್ಯ ಅಂತ ಕರಿತೀವಿ. ಅಂದರೆ ಜನರು ಹೆಚ್ಚಿನ ತೊಂದರೆಯನ್ನು ಅನುಭವಿಸದೆ ತಮ್ಮ ಆದಾಯದಲ್ಲಿ ಎಷ್ಟು ಭಾಗವನ್ನು ಸರ್ಕಾರಕ್ಕೆ ತೆರಿಗೆಯಾಗಿ ನೀಡುವ ಸಾಮರ್ಥ್ಯ ಪಡೆದಿರುವರೋ ಅದಕ್ಕೆ ತೆರಿಗೆ ಸಂದಾಯ ಶಕ್ತಿ ಅಂತ ಕರಿತೀವಿ. ಅಂದರೆ ಎಷ್ಟು ತೆರಿಗೆದಾರ ಹೊರೆಯನ್ನು ಹೊರಬಲ್ಲ, ಆ ಒಂದು ಆಧಾರದ ಮೇಲೆ ಅವನ ಒಂದು ತೆರಿಗೆ ಪಾವತಿ ಮಾಡುವ ಶಕ್ತಿಯನ್ನು ಅಳತೆ ಮಾಡಲಾಗುತ್ತೆ. ಅದನ್ನು ಕರಭಾರ ಸಾಮರ್ಥ್ಯ ಅಥವಾ ತೆರಿಗೆ ಸಂದಾಯ ಶಕ್ತಿ ಅಂತ ಕರಿತೀವಿ. ಇಟ್ ಈಸ್ ದ ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ ಎ ಪರ್ಟಿಕ್ಯುಲರ್ ಕಮ್ಯುನಿಟಿ ಟು ಪೇ ಟ್ಯಾಕ್ಸಸ್ ಟು ದಿ ಕಂಟ್ರಿ. ಇಲ್ಲಿ ತೆರಿಗೆಯಾಗಿ ನೀಡುವ ಸಾಮರ್ಥ್ಯ ಪಡೆದಿರೋದಕ್ಕೆ ತೆರಿಗೆ ಸಂದಾಯ ಶಕ್ತಿ ಅಂತ ಕರಿತೀವಿ. ಇಲ್ಲಿ ಭಾರತದ ತೆರಿಗೆ ವಿಚಾರಣಾ ಆಯೋಗವು ಅಭಿಪ್ರಾಯ ಪಡುವಂತೆ ತೆರಿಗೆ ಸಂದಾಯ ಶಕ್ತಿ ಎಂಬುದು ಜನರು ತಮ್ಮ ಉತ್ಪಾದನಾ ಸಾಮರ್ಥ್ಯ ಮತ್ತು ದಕ್ಷತೆಯು ಕ್ಷೀಣಿಸಲು ಪ್ರಾರಂಭವಾಗುವ ಎಲ್ಲಿಯವರೆಗೂ ತೆರಿಗೆ ಪಾವತಿ ಮಾಡಬಲ್ಲ ಶಕ್ತಿಯಾಗಿದೆ ಅಂತ ಭಾರತದ ತೆರಿಗೆ ವಿಚಾರಣಾ ಆಯೋಗವು ಅಭಿಪ್ರಾಯ ಪಡುತ್ತೆ. ಅಂದರೆ ಒಬ್ಬ ತೆರಿಗೆದಾರನ ಉತ್ಪಾದಕ ಶಕ್ತಿ ಆಗಿರ್ಬೋದು ಅಥವಾ ಉತ್ಪಾದನಾ ಸಾಮರ್ಥ್ಯ ಆಗಿರ್ಬೋದು, ದಕ್ಷತೆ ಕ್ಷೀಣಿಸೋದಕ್ಕೆ ಪ್ರಾರಂಭವಾಗುವವರೆಗೂ ಸಹ ಅವನು ತೆರಿಗೆಯನ್ನು ಪಾವತಿ ಮಾಡಬಲ್ಲ. ಅದನ್ನು ನಾವು ಕರಭಾರ ಸಾಮರ್ಥ್ಯ ಅಥವಾ ತೆರಿಗೆ ಸಂದಾಯ ಶಕ್ತಿ ಅಂತ ಕರಿತೀವಿ. ಸೊ ಟೋಟಲ್ ಆಗಿ ಅಥವಾ ಒಟ್ಟಾರೆ ಹೇಳಬೇಕಂದ್ರೆ ಕರಭಾರ ಸಾಮರ್ಥ್ಯ ಅಂದರೆ ತೆರಿಗೆದಾರ ಎಷ್ಟು ಹೊರೆಯನ್ನು ಹೊರಬಲ್ಲ, ಅವನಿಗೆ ಎಷ್ಟು ಕೆಪಾಸಿಟಿ ಇದೆ. ಸೊ ಅವನ ಒಂದು ಒಟ್ಟಾರೆ ಆದಾಯದಲ್ಲಿ ಅವನಿಗೆ ಅವಶ್ಯಕತೆಗೆ ಬೇಕಾಗಷ್ಟು ಇಟ್ಟುಕೊಂಡು ಉಳಿದಿದ್ದನ್ನು ಅವನು ತೆರಿಗೆಯಾಗಿ ನೀಡಬಹುದು. ಸೊ ಅಂತಹ ಒಂದು ಸಾಮರ್ಥ್ಯವನ್ನು ಅಂತಹ ಒಂದು ಅಂಶವನ್ನು ನಾವು ಕರಭಾರ ಸಾಮರ್ಥ್ಯ ಅಥವಾ ತೆರಿಗೆ ಸಂದಾಯ ಶಕ್ತಿ ಅಂತ ಕರಿತೀವಿ. ಇಲ್ಲಿ ಹಲವಾರು ಅಂಶಗಳಿವೆ ಕರಭಾರ ಸಾಮರ್ಥ್ಯವನ್ನು ನಿರ್ಧರಿಸುವ ಅಂಶಗಳು. ಫ್ಯಾಕ್ಟರ್ಸ್ ಡಿಟರ್ಮಿನಿಂಗ್ ದಿ ಟ್ಯಾಕ್ಸಬಲ್ ಕೆಪಾಸಿಟಿ.
ಈ ಒಂದು ಹಲವಾರು ಅಂಶಗಳ ಆಧಾರದ ಮೇಲೆ ತೆರಿಗೆದಾರ ಯಾವ ರೀತಿ ತೆರಿಗೆಯನ್ನು ಪಾವತಿಸಬಲ್ಲ ಅಥವಾ ಅವನ ಒಂದು ಕರಭಾರ ಸಾಮರ್ಥ್ಯ ಏನು ಅಂತ ಈ ಒಂದು ಅಂಶಗಳಿಂದ ನಮಗೆ ತಿಳಿದು ಬರುತ್ತೆ. ಮೊದಲಿಗೆ ರಾಷ್ಟ್ರೀಯ ಆದಾಯದ ಗಾತ್ರ. ರಾಷ್ಟ್ರೀಯ ಆದಾಯದ ಗಾತ್ರ, ದ ಸೈಜ್ ಆಫ್ ನ್ಯಾಷನಲ್ ಇನ್ಕಮ್. ಇಲ್ಲಿ ಆದಾಯದ ಗಾತ್ರ ದೊಡ್ಡದಾಗಿದ್ದರೆ ತೆರಿಗೆ ಸಂದಾಯ ಶಕ್ತಿಯು ಸಹ ಹೆಚ್ಚಾಗಿರುತ್ತೆ. ಅಂದರೆ ರಾಷ್ಟ್ರೀಯ ಆದಾಯ ತುಂಬ ಹೆಚ್ಚಾಗಿದ್ದರೆ ಆಟೋಮ್ಯಾಟಿಕಲಿ ಜನರ ಆದಾಯನೂ ಹೆಚ್ಚಾಗುತ್ತೆ. ಯಾವಾಗ ಜನರ ಆದಾಯ ಹೆಚ್ಚಾಗುತ್ತೋ ಅವರ ಉಳಿತಾಯ ಮಾಡುವಂತಹ ಸಾಮರ್ಥ್ಯ ಹಾಗೂ ಈ ಒಂದು ತೆರಿಗೆಯನ್ನು ನೀಡುವಂತಹ ಸಾಮರ್ಥ್ಯನೂ ಸಹ ಹೆಚ್ಚಾಗಿರುತ್ತೆ. ಸೊ ಅಂತಹ ಸಮಾಜದಲ್ಲಿ ಸಂಪತ್ತು ಮತ್ತು ಶ್ರೀಮಂತಿಕೆ ಹೆಚ್ಚಾಗಿರುವುದರಿಂದ ಅಧಿಕ ಪ್ರಮಾಣದ ಹಣವನ್ನು ಪಾವತಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. One of the most determining factors of taxable capacity or factors determining the taxable capacity is national income. Higher the national income, the capacity to pay is higher, because when national income increases, the income of an individual also increases. ಆದ್ದರಿಂದ ಕರಭಾರ ಸಾಮರ್ಥ್ಯ ಅಥವಾ ಟ್ಯಾಕ್ಸಬಲ್ ಕೆಪಾಸಿಟಿ ಆಫ್ ಎ ಪರ್ಸನ್ ವಿಲ್ ಬಿ increasing. So first and foremost factor determining the taxable capacity is the national income, the size of national income. Whether country is getting more national income or less national income depends on the size of the national income. The capacity of a taxpayer can be determined, or taxable capacity of a taxpayer can be determined. So this is the major component here, or the major factor here to determine the taxable capacity. So ರಾಷ್ಟ್ರೀಯ ಆದಾಯ ಅನ್ನೋದು ಇಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಯಾವ ರಾಷ್ಟ್ರದಲ್ಲಿ ಹೆಚ್ಚಾದ ಒಂದು ರಾಷ್ಟ್ರೀಯ ಆದಾಯ ಸಿಗುತ್ತೋ ಜನಸಂಖ್ಯೆಯ ಗಾತ್ರ ಅದನ್ನು ಹೋಲಿಕೆ ಮಾಡಿದ್ರೆ ರಾಷ್ಟ್ರೀಯ ಆದಾಯದ ಗಾತ್ರ ಹೆಚ್ಚಿದ್ರೆ ಅಲ್ಲಿ ಡೆಫಿನೆಟ್ ಆಗಿ ಅಲ್ಲಿ ಖಚಿತವಾಗಿಯೂ ಸಹ ಒಂದು ತೆರಿಗೆ ಪಾವತಿ ಮಾಡುವಂತಹ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಸೊ ಆದ್ದರಿಂದ ರಾಷ್ಟ್ರೀಯ ಆದಾಯ ಅನ್ನೋದು ತುಂಬ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಈ ಒಂದು ಕರಭಾರ ಸಾಮರ್ಥ್ಯವನ್ನು ನಿರ್ಧರಿಸುವ ಒಂದು ಅಂಶಗಳಲ್ಲಿ ಅದು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ನಾವು ನೆಕ್ಸ್ಟ್ ನೋಡೋದಾದರೆ ರಾಷ್ಟ್ರೀಯ ಆದಾಯದ ವಿತರಣೆಯ ರಚನೆ, ದ ಸ್ಟ್ರಕ್ಚರ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್, ದ ಸೆಕೆಂಡ್ ಮೇಜರ್ ಫ್ಯಾಕ್ಟರ್ ಡಿಟರ್ಮಿನಿಂಗ್ ದಿ ಟ್ಯಾಕ್ಸಬಲ್ ಕೆಪಾಸಿಟಿ. ಎರಡನೆಯ ಒಂದು ತೆರಿಗೆ ಪಾವತಿ ಮಾಡುವಂತಹ ಅಥವಾ ಕರಭಾರ ಸಾಮರ್ಥ್ಯವನ್ನು ಡಿಟರ್ಮಿನ್ ಮಾಡುವಂತಹ ಅಥವಾ ಅದನ್ನು ಹೇಳುವಂತಹ ಅಥವಾ ನಿರ್ಧರಿಸುವಂತಹ ಅಂಶ ರಾಷ್ಟ್ರೀಯ ಆದಾಯದ ವಿತರಣೆಯ ರಚನೆ. ರಾಷ್ಟ್ರೀಯ ಆದಾಯದ ಗಾತ್ರದ ಜೊತೆಗೆ ಅದರ ವಿತರಣೆಯ ರಚನೆಯು ಸಹ ತೆರಿಗೆ ಸಂದಾಯ ಶಕ್ತಿಯನ್ನು ನಿರ್ಧರಿಸುತ್ತದೆ. Not only determining the taxable capacity of a country depends on the national income, but the size of the not only the size of the national income determines the taxable capacity, but also the distribution of national income also determines the taxable capacity of a country. ಯಾವಾಗ ರಾಷ್ಟ್ರೀಯ ಆದಾಯ ಸಮವಾಗಿ ವಿತರಣೆಯಾಗಿರುತ್ತೋ ಸಂಪತ್ತು ಹಾಗೂ ಅದರಲ್ಲಿ ಕೇಂದ್ರೀಕೃತವಾಗಿರುವಂತಹ ಸಮಾಜಗಳಲ್ಲಿ ತೆರಿಗೆ ಸಂದಾಯ ಶಕ್ತಿಯು ಅಧಿಕವಾಗಿರುತ್ತೆ. ಅಂದರೆ ಯಾವ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಆದಾಯ ಅಸಮತೆಗಳಿಂದ ಕೂಡಿರುತ್ತೋ, ಅಂದರೆ ಶ್ರೀಮಂತರಿಗೆ ಹೆಚ್ಚು ರಾಷ್ಟ್ರೀಯ ಆದಾಯ ಸಿಗೋದು, ಬಡವರಿಗೆ ಕಡಿಮೆ ರಾಷ್ಟ್ರೀಯ ಆದಾಯ ಸಿಕ್ಕಿದ್ರೆ ಒಂದು ಥಿಯರಿಯ ಪ್ರಕಾರ ಶ್ರೀಮಂತರು ಉಳಿತಾಯ ಮಾಡುವಂತಹ ಒಂದು ಸಾಮರ್ಥ್ಯ ಹಾಗೂ ತೆರಿಗೆ ಪಾವತಿ ಮಾಡುವಂತಹ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಯಾಕಂದರೆ ನಾವು ಕ್ಲಾಸಿಕಲ್ ಎಕನಾಮಿಕ್ ಥಿಯರೀಸನ್ನು ನಾವು ನೋಡೋದಾದರೆ ಅಲ್ಲಿ ಬಡವರಿಗೆ ಅಲ್ಲಿ ಕನಿಷ್ಠವಾದಂತಹ ವೇತನಗಳನ್ನು ನೀಡಿ ಅಂತ ಮೊದಲೇ ಹೇಳಿದ್ದಾರೆ. ಕಾರಣ ಏನು ಅಂದರೆ ಅವರ ಒಂದು ಉಳಿತಾಯ ಮಾಡುವಂತಹ ಮನೋಭಾವ ಕಡಿಮೆ ಆಗಿರುತ್ತೆ, ಅನುಭೋಗ ಮಾಡುವಂತಹ ಮನೋಭಾವ ಹೆಚ್ಚಾಗಿರುತ್ತೆ. ಸೊ ಆದ್ದರಿಂದ ಯಾವಾಗ ಸಂಪತ್ತು ಮತ್ತು ಆದಾಯ ಅನ್ನೋದು ಕೆಲವೇ ಜನರಲ್ಲಿ ಕೇಂದ್ರೀಕೃತವಾಗಿರುತ್ತೋ, ಅಸಮತೆಯಿಂದ
ಕೂಡಿರುತ್ತೋ ಆಗ ಆ ಶ್ರೀಮಂತರು ಉಳಿತಾಯ ಮಾಡುವಂತಹ ಒಂದು ಸಾಮರ್ಥ್ಯ ಮತ್ತು ತೆರಿಗೆ ಪಾವತಿ ಮಾಡುವಂತಹ ಸಾಮರ್ಥ್ಯ ಅಧಿಕವಾಗಿರುತ್ತೆ. ಸೊ ಅದಕ್ಕೋಸ್ಕರ ರಾಷ್ಟ್ರೀಯ ಆದಾಯ ಅನ್ನೋದು ಸಮವಾಗಿ ಹಂಚಿಕೆ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಬಿಗಿನಿಂಗಲ್ಲೇ ನಾವು ತಿಳ್ಕೊಂಡಿದ್ದೀವಿ ಟ್ಯಾಕ್ಸಬಲ್ ಕೆಪಾಸಿಟಿ ಅನ್ನೋದು ಮೋಸ್ಟ್ ಕಾಂಟ್ರವರ್ಷಿಯಲ್ ಮೋಸ್ಟ್ ಕನ್ಫ್ಯೂಸ್ಡ್ ಕಾನ್ಸೆಪ್ಷನ್ಸ್ ಆಫ್ ಪಬ್ಲಿಕ್ ರೆವೆನ್ಯೂ ಅಂತ ನಾವು ಹೇಳಿದ್ದೀವಿ. ತುಂಬ ಕಾಂಟ್ರವರ್ಸೀಸ್ ಇದೆ, ತುಂಬ ಕನ್ಫ್ಯೂಷನ್ಸ್ ಇದೆ. ಸೊ ಅದಕ್ಕೋಸ್ಕರ ನೆಕ್ಸ್ಟು ನಮಗೆ ನಾವು ರಾಷ್ಟ್ರೀಯ ಆದಾಯ ಯಾಕೆ ಸಮವಾಗಿ ಹಂಚಿಕೆ ಆಗಬಾರ್ದು, ಆ್ಯಕ್ಚುಲಿ ಅದು ಆಗಬೇಕು ಅಂತ ನಾವು ಒಂದು ವಾದ ಹೇಳಿದ್ರೆ, ಮತ್ತೊಂದು ವಾದ ಏನು ಹೇಳುತ್ತೆ ಅಂದರೆ ರಾಷ್ಟ್ರೀಯ ಆದಾಯ ಸಮವಾಗಿ ಹಂಚಿಕೆ ಆಗಬಾರ್ದು. ಸೊ ಹಂಚಿಕೆ ಆಗದೆ ಹೋದರೆ ಶ್ರೀಮಂತರು ಹೆಚ್ಚಿನ ಒಂದು ಆದಾಯವನ್ನು ಅವರ ಒಂದು ಪಾಕೆಟ್ಸ್ಗೆ ಹೋದರೆ ಅವರ ಉಳಿತಾಯ ಮಾಡುವಂತಹ ಒಂದು ಕೆಪಾಸಿಟಿ ಮತ್ತು ತೆರಿಗೆ ಪಾವತಿ ಮಾಡುವಂತಹ ಕೆಪಾಸಿಟಿ ಹೆಚ್ಚಾಗಿರುತ್ತೆ ಅಂತ ವಾದ ಇದೆ. ಸೊ ಹಾಗಾಗಿ ಎರಡನೆಯ ಅಂಶ ನಿರ್ಧರಿಸುವಂತಹ ಅಂಶ, ಕರಬಾರ ಸಾಮರ್ಥ್ಯವನ್ನು ನಿರ್ಧರಿಸುವ ಅಂಶ ರಾಷ್ಟ್ರೀಯ ಆದಾಯದ ವಿತರಣೆಯ ರಚನೆ ಅಂತ ಹೇಳ್ಬೋದು. ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಡಿಟರ್ಮಿನಿಂಗ್ ದಿ ಟ್ಯಾಕ್ಸಬಲ್ capacity is not only the size of the national income but also the structure of distribution of national income. So when national income distributed towards or in favor of rich people, the capacity of a rich people towards savings and the taxes will be high compared to the poor people capacity towards taxes and saving. So the second most important factor determining the taxable capacity is the structure of distribution of national income ಅಥವಾ ರಾಷ್ಟ್ರೀಯ ಆದಾಯದ ವಿತರಣೆಯ ರಚನೆ ಅಂತ ನಾವು ಹೇಳ್ತೀವಿ. ಹಾಗೆ ಮೂರನೇದು ಜನರ ಜೀವನ ಮಟ್ಟ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಪೀಪಲ್. ಹೇಗೆ ಜನರ ಜೀವನ ಮಟ್ಟ ಕರಬಾರ ಸಾಮರ್ಥ್ಯವನ್ನು ನಿರ್ಧರಿಸುತ್ತೆ ಅಂದರೆ, ಅವರು ಒಂದು ಜೀವನ ಮಟ್ಟ ಹೆಚ್ಚಾಗಿದ್ದರೆ ಆದಾಯ ಆಟೋಮ್ಯಾಟಿಕಲಿ ಹೆಚ್ಚಾಗಿರುತ್ತೆ. ಆದಾಯ ಮತ್ತು ಜೀವನ ಮಟ್ಟ ಎರಡಕ್ಕೂ ನೇರವಾದ ಸಂಬಂಧ ಇದೆ. ಹಾಗೆ ಯಾವ ಒಂದು ವರ್ಗದಲ್ಲಿ ಆದಾಯ ಹೆಚ್ಚಾಗಿರುತ್ತೋ ಆ ವರ್ಗದಲ್ಲಿ ಹೆಚ್ಚಿನ ಆದಾಯ ಇರೋದ್ರಿಂದ ಅವರ ಕರಭಾರ ಸಾಮರ್ಥ್ಯ ಅಥವಾ ಅವರು ತೆರಿಗೆ ಸಂದಾಯ ಮಾಡುವ ಒಂದು ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಯಾಕಂದರೆ ಉತ್ಪಾದನಾ ಸಾಮರ್ಥ್ಯ ಮತ್ತು ಉಳಿತಾಯ ಸಾಮರ್ಥ್ಯಗಳು ಅಧಿಕವಾಗಿರುತ್ತೆ. So the third most important factor determining the taxable capacity is the standard of living of people. So when standard of living of people will be increasing, when there will be increase in the income. So income and standard of living are having direct relationships. At the same time, income of an individual or standard of living of an individual will also have a positive impact on the savings and taxable capacity. So the third most important factor determining the taxable capacity is the standard of living of people. Fourth one, ಜನಸಂಖ್ಯೆ ಗಾತ್ರ ಮತ್ತು ಬೆಳವಣಿಗೆಯ ದರ, ಸೈಜ್ ಅಂಡ್ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್. ಇಲ್ಲಿ ನಾವು ರಾಷ್ಟ್ರೀಯ ಆದಾಯಕ್ಕೆ ಹೋಲಿಸಿದಾಗ ಅಂದರೆ ನಾಲ್ಕನೇ ಒಂದು ಅಂಶದಲ್ಲಿ ನಾಲ್ಕನೇ ಒಂದು ನಿರ್ಧರಿಸುವ ಟ್ಯಾಕ್ಸಬಲ್ ಕೆಪಾಸಿಟಿ ಅಥವಾ ತೆರಿಗೆ ಸಂದಾಯ ಶಕ್ತಿಯನ್ನು ನಿರ್ಧರಿಸುವ ಅಂಶಗಳಲ್ಲಿ ಜನಸಂಖ್ಯೆ ಗಾತ್ರ ಮತ್ತು ಬೆಳವಣಿಗೆಯ ದರ, ದ ಗ್ರೋತ್ ಆ್ಯಂಡ್ ದ ಸೈಜ್ ಆ್ಯಂಡ್ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಅಂತ ಇದೆ. ಸೊ ಇಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ನಾವು ಹೋಲಿಸಿದಾಗ ಜನಸಂಖ್ಯೆ ಗಾತ್ರವು ಹೆಚ್ಚಿದ್ದರೆ ತೆರಿಗೆ ಸಂದಾಯ ಶಕ್ತಿಯು ಕಡಿಮೆ ಇರುತ್ತೆ. ಸೊ ಇಟ್ ಈಸ್ ಆಬ್ವಿಯಸ್ ಆಗಿ ರಾಷ್ಟ್ರೀಯ ಆದಾಯಕ್ಕೆ ನಾವು ಹೋಲಿಸಿದಾಗ ಜನಸಂಖ್ಯೆ ಗಾತ್ರ ಏನಾದರೂ ಹೆಚ್ಚಾಗಿದ್ದರೆ ಆ ಒಂದು ರಾಷ್ಟ್ರೀಯ ದರದ ಏರಿಕೆಗಿಂತಲೂ ಜನಸಂಖ್ಯೆ ಬೆಳವಣಿಗೆಯ ದರ ಹೆಚ್ಚಾಗಿದ್ದರೆ ಅಲ್ಲಿ ಒಂದು ಕಡೆ ನಾವು ಯೋಚನೆ ಮಾಡಿದ್ರೆ ಹೌದು, ಜನಸಂಖ್ಯೆ ಹೆಚ್ಚಾದರೆ ಸಣ್ಣ ಉಳಿತಾಯ ಆಗಿರಬಹುದು, ತೆರಿಗೆ ಇರಬಹುದು, ಹೆಚ್ಚಾಗಿರಬಹುದು ಅಂತ. ಆದರೆ ಮತ್ತೊಂದು ಕಡೆ ರಾಷ್ಟ್ರೀಯ ಆದಾಯನೇ ಕಡಿಮೆ ಇದ್ದು ಜನಸಂಖ್ಯೆ ಹೆಚ್ಚಾದರೆ ಸ್ವಾಭಾವಿಕವಾಗಿ ಅಲ್ಲಿ ತೆರಿಗೆ ಪಾವತಿ ಮಾಡುವ ಶಕ್ತಿ ಕ್ಷೀಣಿಸುತ್ತದೆ. ಯಾಕಂದರೆ ಅಲ್ಲಿ ಉತ್ಪಾದನಾ ಸಾಮರ್ಥ್ಯ ಆಗಿರ್ಬೋದು, ಉಳಿತಾಯ ಆಗಿರಬಹುದು
ಮತ್ತು ಟ್ಯಾಕ್ಸಬಲ್ ಕೆಪಾಸಿಟಿ ಸಂದಾಯ ಕರಭಾರ ಸಾಮರ್ಥ್ಯನೂ ಸಹ ಕಡಿಮೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಟ್ಯಾಕ್ಸಬಲ್ ಕೆಪಾಸಿಟಿಯನ್ನು ನಿರ್ಧಾರ ಮಾಡೋದರಲ್ಲಿ ಒಂದು ರಾಷ್ಟ್ರದ ಜನಸಂಖ್ಯೆ ಗಾತ್ರ ಮತ್ತು ಬೆಳವಣಿಗೆಯ ದರ, ರಾಷ್ಟ್ರೀಯ ಆದಾಯ ಎಲ್ಲವೂ ಸಹ ಕೌಂಟ್ ಆಗುತ್ತೆ. ಫಿಫ್ತ್ ಒನ್, ಆರ್ಥಿಕ ಅಭಿವೃದ್ಧಿಯ ಹಂತ, ಸ್ಟೇಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ 5ನೇ ಒಂದು ಪ್ರಮುಖ ಅಂಶದಲ್ಲಿ ಈ ಒಂದು ಕರಭಾರ ಸಾಮರ್ಥ್ಯವನ್ನು ನಿರ್ಧರಿಸುವ ಅಂಶಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ಹಂತ ಅಥವಾ ಸ್ಟೇಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟನ್ನು ನಾವು ನೋಡ್ತೀವಿ. ಅಂದರೆ ಇಲ್ಲಿ ಆರ್ಥಿಕ ಅಭಿವೃದ್ಧಿಯ ಹಂತ ಅಂದರೆ ಯಾವ ರಾಷ್ಟ್ರಗಳು ತುಂಬ ಬಡತನದಲ್ಲಿದೆಯೋ, ಯಾವ ರಾಷ್ಟ್ರಗಳು ತುಂಬ ಹಿಂದುಳಿದಿದೆಯೋ, ಬ್ಯಾಕ್ವರ್ಡ್ ಕಂಟ್ರೀಸ್ ಆಗಿದೆಯೋ ಅವರ ಒಂದು ಟ್ಯಾಕ್ಸಬಲ್ ಕೆಪಾಸಿಟಿ ತುಂಬ ಕಡಿಮೆ ಆಗಿರುತ್ತೆ. ಕಾರಣ ವೆರಿ ಸಿಂಪಲ್, ಅವರು ಆಲ್ರೆಡಿ ಹಿಂದೆ ಉಳಿದಿದ್ದಾರೆ. ಸೊ ಅಲ್ಲಿ ನಾವೊಂದು ಆದಾಯ ಆಗಿರಲಿ, ಉಳಿತಾಯ ಮತ್ತು ತೆರಿಗೆ ಪಾವತಿ ಮಾಡುವಂತಹ ಒಂದು ಕೆಪಾಸಿಟಿ ಏನು ಅದು ಕಡಿಮೆ ಆಗಿರುತ್ತೆ. ಯಾವ ರಾಷ್ಟ್ರಗಳು ಅಡ್ವಾನ್ಸ್ ಆಗಿದೆಯೋ, ಯಾವ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಿದೆಯೋ, ಯಾವ ರಾಷ್ಟ್ರಗಳಲ್ಲಿ ಜನರ ಜೀವನ ಮಟ್ಟ, ಆದಾಯ ಎಲ್ಲವೂ ಸಹ ಹೆಚ್ಚಾಗಿದೆಯೋ ಅಂತಹ ರಾಷ್ಟ್ರಗಳಲ್ಲಿ ಆ ಒಂದು ತೆರಿಗೆ ಪಾವತಿ ಮಾಡುವಂತಹ ಶಕ್ತಿಯೂ ಸಹ ಹೆಚ್ಚಾಗಿರುತ್ತೆ. ಸೊ the determining factor of the taxable capacity is the state of economic development. If the poor countries or third world countries having very low capacity to pay the taxes, whereas the advanced countries having the more income, because of more income automatically they will pay more taxes to the government. 6ನೇದು ಬೆಲೆಗಳ ಮಟ್ಟ ಅಥವಾ ಪ್ರೈಸ್ ಲೆವೆಲ್. ಸೊ ಬೆಲೆಗಳ ಮಟ್ಟದ ಏರಿಕೆಯೊಡನೆ ಜನತೆಯ ಕೊಳ್ಳುವ ಶಕ್ತಿ ಮತ್ತು ಆದಾಯ ಕುಸಿಯುತ್ತದೆ. ವೆನ್ ಪ್ರೈಸ್ ಲೆವೆಲ್ ಇನ್ಕ್ರೀಸಸ್, ದ ಪರ್ಚೇಸಿಂಗ್ ಪವರ್ ಆಫ್ ದಿ ಪೀಪಲ್ ವಿಲ್ ಬಿ ಡಿಕ್ರೀಸಿಂಗ್. ವೆನ್ ಇನ್ಕಮ್ ಇನ್ಕ್ರೀಸಸ್ ಅಟ್ ದ ಸೇಮ್ ರೇಟ್ ಪ್ರೈಸಸ್ ಆಲ್ಸೋ ಇನ್ಕ್ರೀಸಸ್ means it will not have any kind of positive effect on the purchasing power. So when purchasing power will be less, automatically the capacity of the taxable capacity or capacity to pay the tax is also ಲೆಸ್. ಬೆಲೆಗಳ ಮಟ್ಟ ಯಾವಾಗ ಏರಿಕೆ ಆಗುತ್ತೆ, ಒಂದು ಕಡೆ ಆದಾಯ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ಬೆಲೆಗಳ ಏರಿಕೆ ಆಗ್ತಾ ಇದೆ ಅಂದರೆ ಅಲ್ಲಿ ಯಾವುದೇ ರೀತಿಯ ನಾವು ಪಾಸಿಟಿವ್ ಎಫೆಕ್ಟನ್ನು ನೋಡೋದಕ್ಕೆ ಸಾಧ್ಯ ಆಗಲ್ಲ. ಕಾರಣ ಏನಂದರೆ ಹೆಚ್ಚಾದ ಆದಾಯ ಬೆಲೆಗಳೆಲ್ಲ ಹೊರಟೋಗುತ್ತೆ. ಸೊ ಅವಾಗ ಜನರ ಒಂದು ಕೊಳ್ಳುವ ಶಕ್ತಿ ಮತ್ತು ಆದಾಯ ಎರಡೂ ಕುಸಿಯುತ್ತೆ. ಅದರ ಪರಿಣಾಮವಾಗಿ ತೆರಿಗೆ ಪಾವತಿಯ ಶಕ್ತಿಯು ಸಹ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಬೆಲೆಗಳ ಮಟ್ಟವು ಕಡಿಮೆ ಇದ್ದರೆ ಜನರ ಬಳಿ ಹೆಚ್ಚಿನ ಆದಾಯ ಉಳಿಯುತ್ತೆ. ಯಾವಾಗ ಜನರ ಬಳಿ ಹೆಚ್ಚಿನ ಆದಾಯ ಇರುತ್ತೋ ಆ ಸಂದರ್ಭದಲ್ಲಿ ಅವರು ತೆರಿಗೆ ಪಾವತಿ ಮಾಡುವಂತಹ ಒಂದು ಸಾಮರ್ಥ್ಯವು ಕೂಡ ಹೆಚ್ಚಾಗಿರುತ್ತೆ. ಆದ್ದರಿಂದ ಈ ಒಂದು ಕರಭಾರ ಸಾಮರ್ಥ್ಯವನ್ನು ನಿರ್ಧಾರ ಮಾಡುವುದರಲ್ಲಿ ಪ್ರಮುಖವಾದಂತಹ ಅಂಶ ಬೆಲೆಗಳ ಮಟ್ಟ. ಸೊ ಯಾವ ರಾಷ್ಟ್ರದಲ್ಲಿ ಬೆಲೆಗಳ ಮಟ್ಟ ತುಂಬ ಕಡಿಮೆ ಆಗಿರುತ್ತೋ, ಯಾವ ರಾಷ್ಟ್ರದಲ್ಲಿ ಬೆಲೆಗಳು ಸ್ಥಿರತೆಯನ್ನು ಹೊಂದಿರುತ್ತೋ, ಸ್ಥಿಮಿತತೆಯನ್ನು ಕಾಪಾಡಿಕೊಂಡು ಬಂದಿರ್ತಾರೋ ಆ ಒಂದು ರಾಷ್ಟ್ರದಲ್ಲಿ ಆದಾಯದ ಹೆಚ್ಚಳದ ಜೊತೆಗೆ ಅವರ ಒಂದು ಕೊಳ್ಳುವ ಶಕ್ತಿಯು ಸಹ ಹೆಚ್ಚಾಗುತ್ತೆ. ಯಾವಾಗ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೋ ಆ ಸಂದರ್ಭದಲ್ಲಿ ಅವರ ಒಂದು ತೆರಿಗೆ ಪಾವತಿ ಮಾಡುವಂತಹ ಅಥವಾ ಕರಭಾರ ಸಾಮರ್ಥ್ಯವೂ ಸಹ ಹೆಚ್ಚಾಗುತ್ತೆ. ಆದ್ದರಿಂದ ಈ ಸರ್ಕಾರದ ಜವಾಬ್ದಾರಿ ಕೂಡ ಆಗಿರುತ್ತೆ ಬೆಲೆಗಳ ಮಟ್ಟವನ್ನು ಆದಷ್ಟು ಸ್ಥಿರತೆಯಿಂದ ಅದು ನಿಭಾಯಿಸ್ತಾ ಇರಬೇಕು. ಮತ್ತೊಂದು ಕಡೆ ಪೂರೈಕೆಯೂ ಸಹ ಸಮಯಕ್ಕೆ ತಕ್ಕ ಹಾಗೆ ಪೂರೈಕೆಯೂ ನಡೀತಾ ಇದ್ದರೆ ಅಥವಾ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಸಿಗ್ತಾ ಇದ್ದರೆ ಅಲ್ಲಿ ಬೆಲೆಗಳಲ್ಲಿ ಸ್ಥಿರತೆಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೆಚ್ಚಾದ ಆದಾಯ ಹೆಚ್ಚಾಗಬೇಕು, ಬೆಲೆಗಳು ಕಡಿಮೆ ಆಗಬೇಕು. ಯಾವಾಗ ಆದಾಯ ಹೆಚ್ಚಾಗಿ ಬೆಲೆಗಳು ಕಡಿಮೆ ಆಗುತ್ತೋ ಆ ಸಂದರ್ಭದಲ್ಲಿ ತೆರಿಗೆ ಒಂದು ನೀಡುವಂತಹ ಕೆಪಾಸಿಟಿ ಅಥವಾ ಒಂದು ಉಳಿತಾಯ ಮಾಡುವಂತಹ ಕೆಪಾಸಿಟಿ, ಅವರ ಜೀವನ ಮಟ್ಟ ಹೆಚ್ಚಾಗುವುದು ಎಲ್ಲವೂ ಸಹ ಈ ಬೆಲೆಗಳ ಮಟ್ಟದ ಮೇಲೆಯೇ ಆಧಾರವಾಗಿದೆ. ಹಾಗಾಗಿ ಬೆಲೆಗಳ ಮಟ್ಟವನ್ನು ಅಥವಾ ಪ್ರೈಸ್ ಲೆವೆಲನ್ನು, ಸ್ಟೇಬಲ್ ಪ್ರೈಸಸ್ಸನ್ನು ಯಾವಾಗಲೂ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ವೆನ್ ಪ್ರೈಸ್ ಲೆವೆಲ್ ಇನ್ಕ್ರೀಸಸ್ at that time the purchasing power of people will be decreasing and
and it will have the negative impact on the taxable capacity and also savings of the economy. So to maintain or to increase the taxable capacity of an individual, the price level should be less, or the price level should be decreasing. Then only individuals can pay the taxes to the government. ಏಳನೇದು ತೆರಿಗೆಯ ರಚನೆ, ಟ್ಯಾಕ್ಸ್ ಸ್ಟ್ರಕ್ಚರು. ಸೊ ಒಂದು ರಾಷ್ಟ್ರದಲ್ಲಿ ತೆರಿಗೆಯ ರಚನೆ ಯಾವ ರೀತಿ ಇರಬೇಕು ಅಂದರೆ, ನಾವು ಲಾಸ್ಟ್ ವಿಡಿಯೋಸ್ನಲ್ಲಿ ಇದನ್ನು ಚರ್ಚೆ ಮಾಡಿದ್ದೀವಿ. ಒಂದು ಉತ್ತಮವಾದಂತಹ ತೆರಿಗೆಯ ರಚನೆ ಹೇಗಿರಬೇಕು ಅಂತ. ಯಾಕಂದರೆ ಸಂಪ್ರದಾಯವಾದ ಅರ್ಥಶಾಸ್ತ್ರಜ್ಞರಾದ ಅಥವಾ ನಮ್ಮ ಫಾದರ್ ಆಫ್ ಎಕನಾಮಿಕ್ಸ್ ಆಡಮ್ ಸ್ಮಿತ್ ಅವರೇ ಹೇಳಿದ್ದಾರೆ, ಒಂದು ಒಳ್ಳೆಯ ತೆರಿಗೆಯ ರಚನೆಯಿಂದ ಹೆಚ್ಚು ಒಂದು ಆದಾಯ ಸರ್ಕಾರಕ್ಕೂ ಬರಬೇಕಾಗುತ್ತೆ ಮತ್ತು ತೆರಿಗೆದಾರರಿಗೂ ಅದು ಹೊರೆಯಾಗಿ ಇರಬಾರ್ದು. ಸೊ ಅದಕ್ಕೋಸ್ಕರ ಅವರು ಕ್ಯಾನನ್ ಆಫ್ ಎಕಾನಮಿ ಕೊಟ್ಟಿದ್ದಾರೆ, ಕ್ಯಾನನ್ ಆಫ್ ಸರ್ಟನ್ಟಿ, ಕ್ಯಾನನ್ ಆಫ್ ಎಲಾಸ್ಟಿಸಿಟಿ, ಕ್ಯಾನನ್ ಆಫ್ ಸಿಂಪ್ಲಿಸಿಟಿ. ಸೊ ಈ 4 ನಿಯಮಗಳು ಸಹ ಅವರು ಕೊಟ್ಟಿದ್ದಾರೆ. ಅದರ ಆ ಒಂದು ಆಧಾರದ ಮೇಲೆ ರಾಷ್ಟ್ರದ ತೆರಿಗೆಯ ರಚನೆ ಮಾಡಿದ್ರೆ ಈ ಕಡೆ ಸರ್ಕಾರಕ್ಕೆ ಗರಿಷ್ಠ ಸಂಪನ್ಮೂಲಗಳು ಸಿಗುತ್ತೆ, ಒಂದು ಕಡೆ ಸಾರ್ವಜನಿಕರಿಗೆ ಅಥವಾ ತೆರಿಗೆದಾರರಿಗೆ ಹೆಚ್ಚು ಹೊರೆ ಆಗುವುದಿಲ್ಲ. ಅದಕ್ಕೋಸ್ಕರ ಯಾವುದೇ ರಾಷ್ಟ್ರ ಆಗಿರಲಿ, ಅದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಿರಲಿ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಆಗಿರಲಿ, ಅಥವಾ ಅನಭಿವೃದ್ಧ ರಾಷ್ಟ್ರಗಳಾಗಿರಲಿ, ಆ ಎಲ್ಲ ರಾಷ್ಟ್ರಗಳಲ್ಲಿಯೂ ಸಹ ತೆರಿಗೆ ಅನ್ನೋದು ಕಂಪಲ್ಸರಿ ಇರುತ್ತೆ. ಸೊ ವಾಟ್ ಎವರ್ ಮೇ ಬಿ ದ ಕೈಂಡ್ ಆಫ್ ಡೆವಲಪ್ಮೆಂಟ್ ಆಫ್ ಎ ಕಂಟ್ರಿ, ವೆದರ್ ಇಟ್ ಈಸ್ ಡೆವಲಪ್ಡ್ ಕಂಟ್ರಿ ಆರ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಆರ್ ಡೆವಲಪಿಂಗ್ ಎಕಾನಮೀಸ್, ಎವ್ರಿ ಎಕಾನಮಿ ವಿಲ್ ಬಿ ಹ್ಯಾವಿಂಗ್ ದಿ ಟ್ಯಾಕ್ಸ್ ಸ್ಟ್ರಕ್ಚರ್. ಸೊ ಇಲ್ಲಿ ಪರೋಕ್ಷ ತೆರಿಗೆಗಳು ಇವೆ, ಪ್ರತ್ಯಕ್ಷ ತೆರಿಗೆಗಳು ಸಹ ಇವೆ. ಈ ಎರಡೂ ಸಹ ಯಾವ ರೀತಿ ಸಂಯೋಜನೆ ಮಾಡಬೇಕು ಅಂದರೆ, ಪ್ರತ್ಯಕ್ಷ ತೆರಿಗೆಗಳಿಂದನೂ ಸಹ ಜನರಿಗೆ ಹೊರೆ ಆಗಬಾರ್ದು, ಪರೋಕ್ಷ ತೆರಿಗೆಗಳಿಂದನೂ ಜನರಿಗೆ ಹೊರೆ ಆಗಬಾರ್ದು. ಸೊ ಅಂತಹ ಟ್ಯಾಕ್ಸ್ ಸ್ಟ್ರಕ್ಚರ್ ಇದ್ದರೆ ಆಗ ಆ ಒಂದು ಜನ ಗಳಿಸುವಂತಹ ಆದಾಯದಲ್ಲಿ ಅವರು ಟ್ಯಾಕ್ಸಸ್ಸನ್ನು ಪೇ ಮಾಡ್ತಾರೆ, ಅಥವಾ ಅವರ ಕರಭಾರ ಸಾಮರ್ಥ್ಯವೂ ಸಹ ಹೆಚ್ಚಾಗಿರುತ್ತೆ. ಅದೇ ರೀತಿ ಸರ್ಕಾರಕ್ಕೆ ಸಂಪನ್ಮೂಲಗಳನ್ನು ನಿರ್ವಹಣೆ ಮಾಡೋದರಲ್ಲಿ ಅಥವಾ ಸಂಪನ್ಮೂಲಗಳನ್ನು ಸಂಗ್ರಹಣೆ ಮಾಡೋದರಲ್ಲಿಯೂ ಸಹ ತೊಂದರೆ ಆಗುವುದಿಲ್ಲ. ಅದಕ್ಕೋಸ್ಕರ ಈ ಕರಭಾರ ಸಾಮರ್ಥ್ಯ ಅಥವಾ ತೆರಿಗೆ ಪಾವತಿ ಮಾಡುವಂತಹ ಸಾಮರ್ಥ್ಯವನ್ನು ನಿರ್ಧಾರ ಮಾಡೋದರಲ್ಲಿ ತೆರಿಗೆಯ ರಚನೆ ಅಥವಾ ಟ್ಯಾಕ್ಸ್ ಸ್ಟ್ರಕ್ಚರ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಅಂತ ನಾವು ಹೇಳ್ಬೋದು. ಪಾಯಿಂಟ್ ನಂಬರ್ 8 ಏನು ಹೇಳುತ್ತೆ ಅಂದರೆ, ಸಾರ್ವಜನಿಕ ವೆಚ್ಚದ ಸ್ವರೂಪ, ನೇಚರ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಹೌ ಗವರ್ನಮೆಂಟ್ ಈಸ್ ಸ್ಪೆಂಡಿಂಗ್, ಆನ್ ವಾಟ್ ಐಟಮ್ಸ್ ಗವರ್ನಮೆಂಟ್ ಈಸ್ ಸ್ಪೆಂಡಿಂಗ್. ಯಾವ ರೀತಿ ಸರ್ಕಾರ ಯಾವ ಒಂದು ಚಟುವಟಿಕೆಗಳ ಮೇಲೆ ಸರ್ಕಾರ ವೆಚ್ಚವನ್ನು ಮಾಡ್ತಾ ಇದೆ. ಯಾಕಂದರೆ ಸರ್ಕಾರವು ಕೈಗೊಳ್ಳುವ ಸಾರ್ವಜನಿಕ ವೆಚ್ಚವು ಆರ್ಥಿಕ ಅಭಿವೃದ್ಧಿಯ ಸಾಧನೆಗೆ ಸಹಾಯ ಮಾಡಿ ಜನತೆಯ ಆದಾಯ ಮತ್ತು ಸಂಪತ್ತನ್ನು ಹೆಚ್ಚಿಸಿದರೆ ತೆರಿಗೆ ಸಂದಾಯ ಶಕ್ತಿಯು ಸಹ ಅಧಿಕಗೊಳ್ಳುತ್ತದೆ. ಯಾವಾಗ ಸರ್ಕಾರ ಒಂದು ಒಳ್ಳೆಯ ಅಭಿವೃದ್ಧಿಯ ಸಾಧನೆಗೆ ಯಾವಾಗ ಖರ್ಚು ಮಾಡುತ್ತೆ ಅಂದರೆ, ಅಭಿವೃದ್ಧಿ ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಯಾವಾಗ ಹೆಚ್ಚು ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರೋ, ಯಾವಾಗ ಬಡತನ ನಿವಾರಣೆ ಆಗುತ್ತೋ, ಯಾವಾಗ ಜನಸಂಖ್ಯೆಯ ಮೇಲೆ ನಿಯಂತ್ರಣ ಹೊಂದುತ್ತೀವೋ, ಸೊ ಯಾವಾಗ ಪ್ರಾದೇಶಿಕ ಸಮತೋಲನಗಳು ಕಡಿಮೆ ಆಗುತ್ತೋ, ಸೊ ಯಾವ ಸಂದರ್ಭದಲ್ಲಿ ಒಂದು ವಿದೇಶಿ ವರಮಾನ ಹೆಚ್ಚಾಗುತ್ತೋ, ವಿದೇಶದಿಂದ ಬರುವಂತಹ ವರಮಾನ ಹೆಚ್ಚಾಗಬೇಕು ಅಂದರೆ ರಫ್ತು ಹೆಚ್ಚು ಮಾಡಬೇಕಾಗುತ್ತೆ, ಆಮದುಗಳನ್ನು ಕಡಿಮೆ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಸಾರ್ವಜನಿಕ ವೆಚ್ಚ ಹೆಚ್ಚಾದರೆ ಅಂದರೆ ಲೋಕೋಪಯೋಗಿ ಕಾಮಗಾರಿಗಳು ಹೆಚ್ಚು ಸರ್ಕಾರ ಮಾಡಿದ್ರೆ ಆಗ ಮಾತ್ರ ಜನರ ಒಂದು ಆದಾಯ ಹೆಚ್ಚಾಗುತ್ತೆ. ಯಾವಾಗ ಜನರ ಆದಾಯ ಹೆಚ್ಚಾಗುತ್ತೋ ಆಟೋಮ್ಯಾಟಿಕಲಿ ಅವರ ಟ್ಯಾಕ್ಸಬಲ್ ಕೆಪಾಸಿಟಿ ಅಥವಾ ತೆರಿಗೆ ಪಾವತಿ ಮಾಡುವಂತಹ ಶಕ್ತಿಯೂ ಸಹ ಹೆಚ್ಚಾಗುತ್ತೆ. ಸೊ ಈ ಒಂದು ಸಾರ್ವಜನಿಕ ವೆಚ್ಚದ ಸ್ವರೂಪ ಅಥವಾ ನೇಚರ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಹೌ ಗವರ್ನಮೆಂಟ್ ಇಸ್ ಸ್ಪೆಂಡಿಂಗ್, ಆನ್ ವಾಟ್ ಐಟಮ್ಸ್ ಗವರ್ನಮೆಂಟ್ ಇಸ್ ಸ್ಪೆಂಡಿಂಗ್, ವೆದರ್ ಇಟ್ ಈಸ್ ಎ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಆರ್ ಇಟ್ ಈಸ್ ಎ ನಾನ್ ಡೆವಲಪ್ಮೆಂಟಲ್
development expenditure, or it is a productive or unproductive, depends on the activities. If government is spending on the productive activities, if government is spending on the development activities, then only income of an individual will be increasing. When income of an individual will be increasing, then only the taxable capacity of an individual increases. So government can get more revenue, depends on the nature of public expenditure. 9ನೇದು ಸರ್ಕಾರದ ಸ್ವರೂಪ ಮತ್ತು ರಾಜಕೀಯ ಸ್ಥಿತಿಗತಿಗಳು, ನೇಚರ್ ಆಫ್ ಗವರ್ನಮೆಂಟ್ ಪೊಲಿಟಿಕಲ್ ಕಂಡೀಷನ್ಸ್. ಅಂದರೆ ದೇಶದಲ್ಲಿ ಹೆಚ್ಚು ಸುಭದ್ರವಾದಂತಹ, ಹೆಚ್ಚು ಜನಕ್ಕೋಸ್ಕರನೇ ಸರ್ಕಾರಗಳು ಇದ್ದರೆ, ಅಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ, ಲಂಚಗೊಳಿತನ ಇಲ್ಲ, ಅಥವಾ ರೆಡ್ ಟೇಪಿಸಮ್ ಇಲ್ಲ, ಆ ಥರ ಒಂದು ಯಾವುದೇ ರೀತಿಯ ನೆಗೆಟಿವಿಟಿ ಇಲ್ಲದೆ ಇರುವಂತಹ ಸರ್ಕಾರಗಳು, ಯಾವಾಗಲೂ ಸುಭದ್ರವಾದಂತಹ ಸರ್ಕಾರಗಳು ಇದ್ದರೆ ಅಲ್ಲಿ ಜನರಿಗೆ ಸರ್ಕಾರ ಪ್ರೇರೇಪಿಸಬಹುದು. ತೆರಿಗೆಗಳನ್ನು ವಸೂಲಿ ಮಾಡೋದಕ್ಕೆ ಸರ್ಕಾರನೇ ಅಲ್ಲಿ ಅಧಿಕ ಪ್ರಮಾಣದಲ್ಲಿ ತೆರಿಗೆಯನ್ನು ವಸೂಲು ಮಾಡಬಹುದು. ಯಾವಾಗ ಸರ್ಕಾರದ ಆಡಳಿತದಲ್ಲಿ ಸ್ಥಿರತೆ ಇಲ್ಲ ಅಂದರೆ, ಯಾವಾಗಲೂ ಅಸ್ಥಿರ ಸರ್ಕಾರಗಳೇ ಇದ್ದರೆ, ಯಾವಾಗಲೂ ರಾಜಕೀಯ ಒಂದು ಭಿನ್ನತೆಗಳೇ ಇದ್ದರೆ, ಆ ಒಂದು ಸಂದರ್ಭದಲ್ಲಿ ಜನರ ಮನವನ್ನು ಒಲಿಸಲು ಸರ್ಕಾರ ವಿಫಲವಾಗುತ್ತೆ. ಅದಕ್ಕೋಸ್ಕರ ಸರ್ಕಾರ ಯಾವಾಗಲೂ ಸುಭದ್ರವಾದಂತಹ ಸರ್ಕಾರ ಇರಬೇಕು, ಸ್ಥಿರವಾದಂತಹ ಸರ್ಕಾರ ಇರಬೇಕು. ದೇರ್ ಶುಡ್ ಬಿ ಸ್ಟೇಬಲ್ ಗವರ್ನಮೆಂಟ್, ದೇರ್ ಶುಡ್ ಬಿ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್, ಗವರ್ನಮೆಂಟ್ ಶುಡ್ ಹ್ಯಾವ್ ಎಫಿಷಿಯನ್ಸಿ ಇನ್ ಕಲೆಕ್ಟಿಂಗ್ ದಿ ಟ್ಯಾಕ್ಸಸ್. ಅದರ್ವೈಸ್ ಇನ್ಸ್ಟೇಬಲ್ ಗವರ್ನಮೆಂಟ್, inefficient government are failed in collecting the taxes. So the most important factor determining the taxable capacity is the nature of government political conditions. So it depends on these factors. Taxable capacity of a country will be determining. ಸೊ ಇಷ್ಟು ಒಂದು ಅಂಶಗಳ ಆಧಾರದ ಮೇಲೆ ಸರ್ಕಾರವು ತೆರಿಗೆ ಭಾರ ಅಥವಾ ತೆರಿಗೆ ಸಂದಾಯ ಮಾಡುವ ಶಕ್ತಿಯನ್ನು ನಿರ್ಧರಿಸಬಹುದು. ತೆರಿಗೆದಾರರ ಒಂದು ತೆರಿಗೆ ಸಂದಾಯ ಶಕ್ತಿ ಅಥವಾ ಕರಭಾರ ಸಾಮರ್ಥ್ಯವನ್ನು ನಿರ್ಧರಿಸುವಂತಹ ಅಂಶಗಳಾಗಿವೆ. ಸೊ ನಿಮಗೆ ನೀವು ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಬೇಕಾದ್ರೆ ರೆಫರೆನ್ಸ್ ಬುಕ್ಸ್ ಇವೆ. ಸೊ ಅದನ್ನು ನೀವು ಓದ್ಕೊಂಡು ತಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ಳಿ. ಸೊ ಇಷ್ಟು ರೀತಿಯಾದಂತಹ ನಾವು ಪಾಯಿಂಟ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಯಾವಾಗಲೂ ಇದೆಲ್ಲ ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕಾಗಿರುತ್ತೆ, ಅರ್ಥ ಮಾಡ್ಕೋಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳೋ ಮುಂಚೆ ನಾವು ಕಾನ್ಸೆಪ್ಟನ್ನು ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ. ದೇರ್ ಶುಡ್ ಬಿ ಕ್ಲಾರಿಟಿ ಆಫ್ ದಿ ಕಾನ್ಸೆಪ್ಟ್. ಅಂದರೆ ಟ್ಯಾಕ್ಸಬಲ್ ಕೆಪಾಸಿಟಿನ ಕರೆಕ್ಟಾಗಿ, ವಾಟ್ ಇಸ್ ಟ್ಯಾಕ್ಸಬಲ್ ಕೆಪಾಸಿಟಿ ಅಂದರೆ ಇಟ್ ಈಸ್ ಅ ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ ಎ ಪರ್ಟಿಕ್ಯುಲರ್ ಕಮ್ಯುನಿಟಿ ಟು ಪೇ ಟ್ಯಾಕ್ಸಸ್. ಅಂದರೆ ಆ ಒಂದು ತೆರಿಗೆದಾರರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ, ತೆರಿಗೆ ಹೊರೆಯನ್ನು ಹೊರೋದಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ಯಾವಾಗ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಆವಾಗಲೇ ನಾವು ಒಂದು ಇಡಿಯಾದ ಪರೀಕ್ಷೆಯನ್ನು ಫೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಯಾವಾಗಲೂ ಕಾನ್ಸೆಪ್ಟ್ಸು ಕ್ಲಿಯರ್ ಆಗಿರಬೇಕು. ಬೇಸಿಕ್ ಕಾನ್ಸೆಪ್ಟ್ಸನ್ನು ಯಾವತ್ತೂ ಸಹ ತಲೆಯಲ್ಲಿ ಇಟ್ಕೋಬೇಕಾಗಿರುತ್ತೆ. ಟ್ಯಾಕ್ಸ್ ಅಂದ್ರೇನು, ಟ್ಯಾಕ್ಸಬಲ್ ಕೆಪಾಸಿಟಿ ಅಂದ್ರೇನು, ಟ್ಯಾಕ್ಸಸ್ನಲ್ಲಿ ನಾವು ಬ್ರಾಡ್ಲಿ ಎಷ್ಟು ರೀತಿಯಲ್ಲಿ ನಾವು ಕ್ಲಾಸಿಫೈ ಮಾಡಬಹುದು. ಸೊ ಟ್ಯಾಕ್ಸಸ್ ಅಂದರೆ ಇಟ್ ಈಸ್ ಅ ಕಂಪಲ್ಸರಿ ಪೇಮೆಂಟ್ ಮೇಡ್ ಬೈ ಎವ್ರಿ ಸಿಟಿಸನ್ ಆಫ್ ಎ ಕಂಟ್ರಿ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿ ರಿವಾರ್ಡ್ ಅಂತ ನಾವು ಹೇಳ್ಕೋಬೇಕು ಅಥವಾ ಅದನ್ನು ಮನನ ಮಾಡ್ಕೋಬೇಕಾಗುತ್ತೆ. ಸೊ ತೆರಿಗೆ ಅಂದರೆ ಪ್ರತಿಯೊಬ್ಬ ನಾಗರಿಕನು ಕಡ್ಡಾಯವಾಗಿ ಕಟ್ಟಲೇಬೇಕಾದಂತಹ ಮೊತ್ತ ಅಂತ ತಿಳ್ಕೊಂಡಿರಬೇಕಾಗುತ್ತೆ. ಸೊ ಟ್ಯಾಕ್ಸಬಲ್ ಕೆಪಾಸಿಟಿ ಅಂದರೆ ಯಾವಾಗ ಟ್ಯಾಕ್ಸಬಲ್ ಕೆಪಾಸಿಟಿ ಹೆಚ್ಚಾಗುತ್ತೆ, ಯಾವಾಗ ಟ್ಯಾಕ್ಸಬಲ್ ಕೆಪಾಸಿಟಿ ಕಡಿಮೆ ಆಗುತ್ತೆ, ರಾಷ್ಟ್ರೀಯ ಆದಾಯ ಯಾವ ರೀತಿ ಇದ್ರ ಮೇಲೆ ಹೆಚ್ಚಿನ ಒಂದು ಮಹತ್ವ ಅಥವಾ ಪಾತ್ರವನ್ನು ವಹಿಸುತ್ತೆ, ಯಾವ ರೀತಿ ಜನಸಂಖ್ಯೆ ಇದ್ರ ಮೇಲೆ ಪಾತ್ರವನ್ನು ವಹಿಸುತ್ತೆ, ಯಾವ ರೀತಿ ಜೀವನ ಮಟ್ಟ ಅನ್ನೋದು, ಹೇಗೆ ಗವರ್ನಮೆಂಟ್ ಸಾರ್ವಜನಿಕ ವೆಚ್ಚ ಅಥವಾ ಪಬ್ಲಿಕ್ ಎಕ್ಸ್ಪೆಂಡಿಚರು ಇದ್ರ ಮೇಲೆ ಟ್ಯಾಕ್ಸಬಲ್ ಕೆಪಾಸಿಟಿ ಮೇಲೆ ಯಾವ ರೀತಿ ನಿರ್ಧಾರ ಮಾಡುತ್ತೆ. ಸೊ ಎಲ್ಲವೂ ಸಹ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಪರೀಕ್ಷೆಯನ್ನು ಆರಾಮವಾಗಿ, ತುಂಬ ಈಸಿಯಾಗಿ, ತುಂಬ ಸುಲಭವಾಗಿ ನೀವು ಎದುರಿಸಬಹುದು. Continue in the next class. Thank you.